ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ ಶ್ರೀಮಹಾಗಣಪತಯೇ ನಮಃ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾವವಿತ್ರ್ಯವತ್ ಓಂ ವಾಗ್ದೇವ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಹಬ್ಬ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ 30 ಮಾರ್ಚ್ 2025 ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ವಿಶ್ವಾವಸು ಅನ್ನುವಂತಹ ಸಂವತ್ಸರ ನಮಗೆ ಪ್ರಾರಂಭವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ, ವಿಶ್ವಾಸದ ಬಲವನ್ನು ತುಂಬುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಲ್ಲಿ 12 ರಾಶಿಗಳಿಗೆ ಹೇಗಿದೆ, ದ್ವಾದಶ ರಾಶಿ ಗೋಚಾರ ಫಲ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಗಿದೆ. ಸಾಡೆ ಸಾತಿ ಅಂದರೆ ಒಟ್ಟು 7.5 ವರ್ಷ. ಹಾಗಾಗಿ ಈ ವರ್ಷ ಮೇಷರಾಶಿಯವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಕುಲಂಕುಷವಾಗಿ ಎಲ್ಲವನ್ನ ಪರಿಶೀಲನೆ ಮಾಡಿ ಕೆಲವೊಂದು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ ಸಾಡೆ ಸಾತಿ ಪ್ರಾರಂಭ ಆಗಿದೆ ಅಂತಂದ್ರೆ ಟೆಸ್ಟಿಂಗ್ ಟೈಮ್ ಅಂತ ಕರಿತೀವಿ ನಾವು, ಎಚ್ಚರಿಕೆಯ ಸಮಯ. ಈ ಸಾಡೆ ಸಾತಿಗೆ ಶನಿ ಅಧಿಪತಿ ಆದ್ದರಿಂದ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ತೊಂದರೆ ಇಲ್ಲ. ಶನಿ ಬಲಹೀನವಾಗಿದ್ದರೆ ಖಂಡಿತವಾಗಲೂ ಶನಿ ಶಾಂತಿ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ವರ್ಷ ಪೂರ್ತಿ ವಿಶ್ವಾವಸುನಾಮ ಸಂವತ್ಸರ ವರ್ಷ ಪೂರ್ತಿ ಶನಿ ಪರಮಾತ್ಮನ ಅಡಿಯಲ್ಲಿ ಮೇಷರಾಶಿಯವರು ಇರೋದ್ರಿಂದ ಮೇಷರಾಶಿಗೆ ಸಾಡೆ ಸಾತಿ ಎಚ್ಚರಿಕೆ. ಇನ್ನು ಗುರುವಿನ ವಿಚಾರ ಬರೋದಾದರೆ, ಮೇ ತಿಂಗಳು 15ನೇ ತಾರೀಕು 2025 ನಿಮಗೆ ಗುರುಬಲ ಇರೋದಿಲ್ಲ. ಅಲ್ಲಿವರೆಗೂ ಗುರು ಚೆನ್ನಾಗಿರುತ್ತೆ. ಯಾವಾಗ ಮೇ ತಿಂಗಳು 15ನೇ ತಾರೀಕು ದಾಟುತ್ತೋ ನಿಮಗೆ ಗುರುಬಲ ಇರಲ್ಲ. ಗುರು ನಿಮ್ಮ ರಾಶಿಯಿಂದ 3ನೇ ಮನೆಗೆ ಹೊಟ್ಟೋಗ್ತಾರೆ. 2ನೇ ಮನೆಗಿದ್ದಂಥ ಗುರು 3ನೇ ಮನೆಗೆ ಹೊಟ್ಟೋಗ್ತಾರೆ. ಸಾಧಾರಣ 3ನೇ ಮನೆ ಗುರು ಹೋದರೆ ಧೈರ್ಯ, ಸ್ಥೈರ್ಯ, ಶೌರ್ಯ ಅಭಿವೃದ್ಧಿ ಆಗುತ್ತೆ. ಧೈರ್ಯದಿಂದ ಇರ್ತೀರ, ಸಹೋದರ ಸಹಾಯ ಸಿಗುತ್ತೆ. ಆದರೆ ಸಾಧ್ಯವಾದಷ್ಟು ಗುರುಬಲ ಇಲ್ಲದೆ ಇರೋದ್ರಿಂದ ಮೇ 15ರೊಳಗೆ ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ, ಒಂದು ಮನೆ ತೊಗೊಳ್ಳೋದು, ಒಂದು ಸೈಟ್ ತೊಗೊಳ್ಳೋದು, ಒಂದು ಭೂಮಿ ಪೂಜೆ ಮಾಡೋದು, ಈ ಥರದ್ದು ಹೊರದೇಶಕ್ಕೆ ಹೋಗಬೇಕು, ಈ ಥರದ್ದು ಏನಾದರೂ ನಿರ್ಧಾರಗಳಿದ್ದರೆ ಇಮಿಡಿಯೇಟಾಗಿ ನೀವು ಅದನ್ನು ತಗೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ದೂರ ಪ್ರಯಾಣ ಸಾಧ್ಯತೆ ಮೇ 15ರ ನಂತರ ತುಂಬ ದೂರ ಪ್ರಯಾಣಗಳನ್ನು ಹೆಚ್ಚು ಮಾಡ್ತೀರಾ. ವಾಹನ ಚಾಲಕರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಷೇರು ವ್ಯವಹಾರದಲ್ಲಿ ಬಹಳಷ್ಟು ತೊಂದರೆಗಳು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಮೇ 20ನೇ ತಾರೀಕು 2025 ರಾಹು ಕೇತುಗಳ ಬದಲಾವಣೆ ಆಗ್ತಾ ಇದೆ. ರಾಹು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿದ್ದಂಥ ರಾಹು 11ನೇ ಮನೆಗೆ ಬರ್ತಾರೆ. ಉಲ್ಟಾ, ರಾಹು ಕೇತು ಉಲ್ಟಾ ಪ್ರದಕ್ಷಿಣೆ. ಬಹಳ ಅದ್ಭುತ. ರಾಹುವಿಂದ ನಿಮ್ಗೆ ಅತ್ಯಂತ ಶುಭ ಫಲ. ಅತ್ಯಂತ ಅಂದರೆ ಅತ್ಯಂತ. ಏಕಾದಶ ರಾಹು ವಿಶೇಷ. ಹಾಗೆ ಯಾವಾಗ ರಾಹು ಬಂದು ನಿಮಗೆ 11ನೇ ಮನೆಯಲ್ಲಿರ್ತಾರೋ ಕೇತುನು ನಿಮಗೆ 5ನೇ ಮನೆಗೆ ಬರ್ತಾರೆ. ರಾಹು ಕೇತುಗಳು ನಿಮಗೆ ಸ್ವಲ್ಪ ಅನುಕೂಲವಾಗೇ ಇರುತ್ತೆ. ಆದರೆ 5ನೇ ಮನೆ ಕೇತು ಬರೋದ್ರಿಂದ ಸಂತಾನ ಅಪೇಕ್ಷಿತ ದಂಪತಿಗಳು ಸ್ವಲ್ಪ ಬೇಗ ಸಂತಾನವನ್ನು ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಮೇ 20 ತಾರೀಕೊಳಗೆ ಸಂತಾನ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯ ಫಲ ಸಿಗುತ್ತೆ. ಹಾಗಾಗಿ ಶನಿ ಸಾಡೆ ಸಾತಿ ಪ್ರಾರಂಭ ಆಗ್ತಾ ಇದೆ, ಗುರುಬಲ ಹೋಗ್ತಾ ಇದೆ, ಕೇತು ಬಲಹೀನನಾಗಿದ್ದಾನೆ, ರಾಹು ವಿಶೇಷವಾಗಿ ಒಳ್ಳೆ ಬಲಿಷ್ಠವಾದ ಸ್ಥಾನದಲ್ಲಿದ್ದಾನೆ. ಶನಿ ಶಾಂತಿ ಮಾಡ್ಕೊಳ್ಳೋದು ಮರಿಬೇಡಿ. ಭಗವಂತನ ಆಶೀರ್ವಾದ